ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಕುಂಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ 75ನೇ ವರ್ಷದ ಗಣರಾಜ್ಯೋತ್ಸವವನ್ನು ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ರವರು ಧ್ವಜಾರೋಹಣ ನೆರವೇರಿಸಿದರು. ಗ್ರಂಥಪಾಲಕರಾದ ಭೀಮಪ್ಪ ಪೂಜಾರ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಗ್ರಾಮ ಘಟಕದ ಅಧ್ಯಕ್ಷ ಬಸಪ್ಪ ಕಮತರ, ಅಣ್ಣಪ್ಪ ನರೇಗಲ್, ವೀರೇಶ ಗುಡಿಮ್ಮಿ, ಶರಣಪ್ಪ ಗುಡಮ್ಮಿ, ಬಸವನಗೌಡ ಯಲ್ಲಪ್ಪ ಗೌಡ್ರು, ಪಂಚಾಯಿತಿಯ ಮಾಜಿ ಸದಸ್ಯರಾದ ಬಸವರಾಜ ಕೊಳ್ಳೂರ ಮತ್ತು ಗ್ರಾಮದ ಗುರು ಹಿರಿಯರು, ಮುಖಂಡರುಗಳು, ಶಾಲೆಯ ಶಿಕ್ಷಕರುಗಳು, ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು ಇತರರು ಉಪಸ್ಥಿತರಿದ್ದರು. ಎರೆಹಂಚ ಗ್ರಾಮದ ಗ್ರಂಥಾಲಯದಲ್ಲಿ ಇವತ್ತು ರೈತ ಸಂಘದಿಂದ 75ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ನೆರವೇರಿಸುತ್ತಾ ಎಲ್ಲರಿಗೂ ಧ್ವಜಾರೋಹಣದ ಶುಭಾಶಯಗಳು. ಇವತ್ತು ಸರ್ಕಾರ ಇವತ್ತು ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿಲ್ಲ. ಇವತ್ತು ಗುಡ್ ನ್ಯೂಸ್ ಕೊಡೋಂಥ ಇವತ್ತಿನ ದಿನದಲ್ಲಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ರೈತರಿಗೆ ಇವತ್ತು ಮುಂಗಾರಿದು ಬರ ಘೋಷಣೆ ಮಾಡಿದ್ರು, ಹೊತ್ತಾಗಿ ಮುಂಗಾರಿ ಬರ ಪರಿಹಾರ ಯಾವ ರೈತರಿಗೆ ಹಾಕಿಲ್ಲ, ಇವತ್ತಿನವರೆಗೆ ಹಾಕಿಲ್ಲ. ಅದನ್ನ ಕೂಡಲೇ ಹಾಕೋಂಥ ವ್ಯವಸ್ಥೆ ಆಗಬೇಕು. ಹಿಂಗಾರಲ್ಲಿ ರೇಟ್ ಸ್ವಲ್ಪ ಕಡ್ಲಿ ಬೆಳೆದಾರ ರೈತರು. ಈಗ ಆಲ್ರೆಡಿ 40% ಹೋಗಿ ಕಳಿಸ್ಯಾರ. ಇನ್ನು 60% ರೈತರಿಗೆ ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ ಒಂದು ಕ್ವಿಂಟೋಲಿಗೆ 8ರಿಂದ 9,000 ರೂಪಾಯಿದಂತ ಒಂದು ಕ್ವಿಂಟಲ್ ತೊಗೋಬೇಕು. ಒಂದು ರೈತರಿಂದ 25 ಕ್ವಿಂಟಲ್ ಖರೀದಿ ಕೇಂದ್ರ ತೊಗೊಂಡು ಎಲ್ಲ ರೈತರಿಗೆ ಈ ಸದ್ಯ ಶೀಘ್ರದಲ್ಲಿ ತೊಗೊಂಡಂಥ ವ್ಯವಸ್ಥೆ ಮಾಡಬೇಕು. ಉಳಿಕೆದು ಬೆಳೆ ಬಂದಿಲ್ಲ, ಬೆಳೆ ಹಾಕೋಂಥ ವ್ಯವಸ್ಥೆ ಆಗಬೇಕು. ಯಾರಿಗೆ ಇವತ್ತು ಸರಿಯಾಗಿ ಅದು ಏನು ಎಲ್ಲ ರೈತರಿಗೆ ಅನುಕೂಲ ಆಗಂತ ಮಾಡಿದ್ರೆ ಇವತ್ತು ಗಣರಾಜ್ಯೋತ್ಸವ ದಿನದಂದು ಗುಡ್ ನ್ಯೂಸ್ ಕೊಟ್ಟ ಅಂತ ಆಗುತ್ತೆ, ಎಲ್ಲ ರೈತರಿಗೆ ಒಳ್ಳೇದಾಗುತ್ತೆ ಅಂತಂದು ಈ ಮಾಧ್ಯಮ ಮೂಲಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರ ಅಂದಪ್ಪ ಕೋಳೂರು ನಾನು ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು. ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ತಾಲೂಕ್ ಪಂಚಾಯತ್ ಕುಕ್ನೂರ್, ಗ್ರಾಮ ಪಂಚಾಯತ್ ಎರೆಹಂಚಿನಾಳ್ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಗ್ರಾಮ ಪಂಚಾಯತ್ ಗ್ರಂಥಾಲಯ ಎರೆಹಂಚಿನಾಳ್ ಈ ಒಂದು ಆವರಣದಲ್ಲಿ 75ನೇಯ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಆಚರಣೆಗೆ ಬಂದಿರುವಂತಹ ಗ್ರಾಮದ ಸಮಸ್ತ ಹಿರಿಯರನ್ನು, ರೈತ ಸಂಘದ ಜಿಲ್ಲಾ ಅಧ್ಯಕ್ಷರನ್ನು, ಸದಸ್ಯರನ್ನು ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರನ್ನು, ಸಿಬ್ಬಂದಿ ವರ್ಗದವರನ್ನು, ಮುದ್ದು ವಿದ್ಯಾರ್ಥಿನಿಯರನ್ನು ಹಾಗೂ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು ಹಾಗೂ ಗುರು ಹಿರಿಯರನ್ನು ಈ ಕಾರ್ಯಕ್ರಮವಾಗಿ ಎಲ್ಲರನ್ನ ಸ್ವಾಗತವನ್ನು ಮಾಡಿಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಗ್ರಂಥಾಲಯದ ಸಿಬ್ಬಂದಿಯವರಾದಂಥ ಶ್ರೀ ಭೀಮ್ಸಿಯವರನ್ನು ಹಾಗೂ ಸಮಸ್ತ ಮೇಲ್ವರ್ಗದ ಎಲ್ಲ ಇಲಾಖೆಯ ಆಡಳಿತದ ವರ್ಗದವರನ್ನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ಳೋಣ. ಸರ್ ಯಾರು ಮಾಡ್ತಾರೆ? ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಕೋಳೂರವರು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತಾ, ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀ HV ಹಣ್ಸಿಯವರು ನೆರವೇರಿಸಿಕೊಡಬೇಕೆಂದು ನಾನು ಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.